ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಬಿಗ್ ಬಾಸ್ ಮನೆಯಲ್ಲಿ ಈಗ ಗಿಲ್ಲಿ ನಟನಿಗೆ ಕ್ಯಾಪ್ಟನ್ ಆಗುವ ಚಾನ್ಸ್ ಲಭಿಸಿದೆ. ಯಾಕೆಂದರೆ ಈ ಬಾರಿ ಗಿಲ್ಲಿ ನಟನಿಗೆ ಬಿಗ್ ಬಾಸ್ ಒಂದು ಟಾಸ್ಕ್ ನೀಡಿದ್ದರು. ಅದರಲ್ಲಿ ಭಾಗಾಂಶ ಗೆದ್ದಿರುವ ಗಿಲ್ಲಿ ನಟ ಕ್ಯಾಪ್ಟನ್ಸಿ ರೇಸ್ಗೆ ನೇರವಾಗಿ ಎಂಟ್ರಿ ಕೊಡುವ ಸಾಧ್ಯತೆ ಇದೆ. ಈ ಮಧ್ಯೆ ಅವರಿಗೆ ಒಂದು ನೋವು ಕಾಡುತ್ತಿದೆ. ಅದಕ್ಕಾಗಿ ಗಿಲ್ಲಿ ಊಟವನ್ನೇ ಮಾಡುತ್ತಿಲ್ಲ. ನೆಚ್ಚಿನ ಮಾಂಸಾಹಾರ ಸಿಕ್ಕಿದ್ದರೂ ಗಿಲ್ಲಿಗೆ ಊಟ ಮಾಡುವ ಮನಸ್ಸು ಆಗುತ್ತಿಲ್ಲ. ಏಕೆ ಮುಂದೆ ನೋಡೋಣ ಬನ್ನಿ. ಕ್ಯಾಪ್ಟನ್ಸಿ ರೇಸ್ಗೆ ನೇರವಾಗಿ ಹೋಗುವ ಚಾನ್ಸ್ ಸಿಗಬೇಕೆಂದರೆ ಕಾವ್ಯಗೆ ಅಳಿಸಬೇಕು, ಅವರು ಕಣ್ಣೀರು ಹಾಕುವಂತೆ ಮಾಡಬೇಕು ಎಂದು ಬಿಗ್ ಬಾಸ್ ಟಾಸ್ಕ್ ನೀಡಿದ್ದರು. ಅದಕ್ಕೆ ಗಿಲ್ಲಿ ನಟ ಒಲ್ಲದ ಮನಸ್ಸಿನಿಂದಲೇ ಓಕೆ ಎಂದಿದ್ದರು. ಕಾವ್ಯಗೆ ನೋವಾಗಲಿ ಎಂದು ಅವರ ಮುಂದೆ ಹೋಗಿ ಬೆನ್ನಿಗೆ ಚೂರಿ ಹಾಕಿ ಬಿಟ್ರಲ್ಲಿ ನಾನು ಜಂಟಿಯಾಗಿ ಹೋಗ್ಬಾರ್ದಿತ್ತು, ಅಲ್ಲೇ ನಾನು ತಪ್ಪು ಮಾಡಿದ್ದು. ನಿಜವಾಗಿ ಸ್ಪಂದನ ಅಲ್ಲರಿ ಲಕ್ಕಿ, ನೀವು ಲಕ್ಕಿ. ನಾನು ಈಗಲೂ ಹೇಳುತ್ತೇನೆ, ನೀವು ಫ್ರೀ ಪ್ರಾಡಕ್ಟ್ ಎಂದು ಕಾವ್ಯಗೆ ನೋವು ಮಾಡಿದ್ದರು ಗಿಲ್ಲಿ ನಟ. ಇದೆಲ್ಲವೂ ಗಿಲ್ಲಿ ಮಾಡಿದ್ದು ಬರೀ ಟಾಸ್ಕ್ ಆಗಿ, ಅದು ಗಿಲ್ಲಿಗೂ ಗೊತ್ತಿದೆ. ಆದರೂ ಗಿಲ್ಲಿಗೆ ಈ ಘಟನೆ ನೋವು ತಂದಿರುವಂತೆ ಕಾಣುತ್ತಿದೆ. ಹಾಗಾಗಿ ಕಾವ್ಯ ಹತ್ತಿರುವುದನ್ನು ಕಂಡು ಬೇಸರ ಮಾಡಿಕೊಂಡಿರುವ ಗಿಲ್ಲಿ ನಟ ಊಟವನ್ನೇ ಬಿಟ್ಟಿದ್ದಾರೆ. ರಾತ್ರಿಯಿಂದ ಊಟನೇ ಮಾಡಿಲ್ಲ. ಹೌದು, ಇಬ್ಬರೇ ಅಡಿಗೆ ಮಾಡುವುದಾಗಿ ಒಪ್ಪಿಕೊಂಡು ಬಂದಿರುವ ಅಶ್ವಿನಿ ಗೌಡ ಗಿಲ್ಲಿ ಅದಕ್ಕಾಗಿ ಮನೆಗೆ ಚಿಕನ್ ಮತ್ತು ಮಟನ್ ಅನ್ನು ಪಡೆದುಕೊಂಡಿದ್ದಾರೆ. ಎಲ್ಲರಿಗೂ ರುಚಿಯಾದ ಅಡಿಗೆ ಮಾಡಿಕೊಟ್ಟಿದ್ದಾರೆ. ಆದರೆ ಮಾಂಸಾಹಾರ ಎಂದರೆ ಜೀವ ಬಿಡುವ ಗಿಲ್ಲಿ ಮಾತ್ರ ಊಟ ಮಾಡಿಲ್ಲ. ಕಾವ್ಯಗೆ ಬೇಸರ ಮಾಡಿದ್ದೇ ಇದಕ್ಕೆ ಕಾರಣ ಗೊತ್ತಿಲ್ಲ.